ಇವತ್ತು ನಮ್ಮನೆಗೆ ಈ ಕಪಲ್ಸ್ ಎಂಟ್ರಿ ಕೊಟ್ರು. ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ ಕಡೆಗೆ ಹೋದೆ, ಯಾಕಂದ್ರೆ ಎಕ್ಸಾಮ್ ಇತ್ತು. ಸೊ ಕಾಲೇಜಿಗೆ ಬಂದಾಗೆಲ್ಲ ನಮ್ಮ ಬಿಂದು ವ್ಲಾಗಲ್ಲಿ ತೋರಿಸಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಈ ಜನಸಾಗರದ ಮಧ್ಯ ನುಗ್ಗಿ ನಮ್ಮ ನಂದಿ ನಮ್ಮೆಲ್ಲರ ಸೀಟ್ ನಂಬರ್ನು ನೋಡ್ಕೊಂಡು ಬಂದೆ ಊಟ. ಸದ್ಯ ಎಲ್ಲ ಥಿಯರಿ ಎಕ್ಸಾಮ್ಸ್ ಮುಗೀತು ಅನ್ಕೊಂಡು ಮನೆ ಕಡೆಗೆ ಹೋದೆ. ಮನೇಲಿ ಮತ್ತೆ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬ್ಯಾಗ್ ತಗೊಂಡು ಟ್ಯೂಷನ್ ಕಡೆಗೆ ಹೋದೆ. ಯಾಕಂದ್ರೆ ಇನ್ನೊಂದೇ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಾಕಿ ಇತ್ತು, ಅದು 3 ದಿನ ಬಿಟ್ಟು ಇವತ್ತಿಂದಾನೇ ಓದ್ಕೊಳ್ಳೋಣ ಅಂತ ಹೋದೆ. ಸೊ ಯಾವುದೋ ಒಂದು ಹಳೆ ಬುಕ್ ಸಿಕ್ತು, ಪೇಪರ್ ಕಟಿಂಗ್ಸ್ ಎಲ್ಲ ಅನಿಸಿದೆ. ಇಷ್ಟು ಗುಡ್ ಸ್ಟೂಡೆಂಟ್ ಆಗಿದ್ದ ನಾನು ಅಂತ. ಇನ್ನು 3 ದಿನ ಬಿಟ್ಟಿರೋ ಎಕ್ಸಾಮ್ಗೆ ಇವತ್ತಿಂದಾನೇ ಓದ್ಕೊಳ್ಳೋಣ ಅಂತ ಸ್ಟ್ರಿಕ್ಟಾಗಿ ಓದ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಇಂಡೆಕ್ಸ್ ಬರೀತಾರಂಗೆ ಬೇಜಾರಾಗೋಗದ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಸ್ಟೂಡೆಂಟ್ ಲೈಫೇ ಇಷ್ಟು ಅನ್ಕೊಂಡು ಕೆಳಗೆ ಬಂದು ನೋಡಿದ್ರೆ ಈ 2 ಕಪಲ್ಸ್ ನಮ್ಮ ಮನೆಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಇವರಿಬ್ರನ್ನ ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊಂಡು ಆಚೆ ಬಂದು ನೋಡ್ರೆ ಈ ಕಾಯಿ ತೊಲೆ ಮೇಲೆ ಬಿದ್ದೋಗದ. ಈ ಸೀಸನ್ ಸ್ಟಾರ್ಟ್ ಆಯ್ತಪ್ಪ, ಕಾಯಿ ಬೀಳೋ ಸೀಸನು ಅಂತ ಮನ್ಸಲ್ಲಿ ಅಂದ್ಕೊಂಡೆ. ನಿಮ್ಮನೆ ಮುಂದೆನೂ ಈ ಥರ ಮರ ಇದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ನಾನು ಮಾಡ್ತಿರೋ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಫಾಲೋ ಮಾಡಿ, ಲೈಕ್ ಮಾಡಿ. ಹಾಗೇನೋ ಚೇಂಜಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊ.